ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಮಾಡುವಂತಹ ಒಂದು ಪೈನಾಪಲ್ ತವಾ ಫ್ರೈನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಮಾಡೋದು ತುಂಬಾನೇ ಸುಲಭ, ಯಾರ್ ಬೇಕಾದ್ರೂ ಮಾಡ್ಕೊಬಹುದು. ಇದನ್ನ ನೋಡಿ, ಮೊದಲಿಗೆ ನಾನು ಒಂದು ಬೌಲ್ ತಗೊಂಡು ಅದಕ್ಕೆ ಖಾರದ ಪುಡಿ, ಚಾಟ್ ಮಸಾಲ, ಶುಗರ್ ಮತ್ತೆ ಸಾಲ್ಟ್ ಹಾಕಿದೀನಿ. ಅದಕ್ಕೆ ಸ್ವಲ್ಪ ಲೆಮನ್ ಮತ್ತೆ ಜೇನುತುಪ್ಪನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನೆಲ್ಲನ ಪೈನಾಪಲ್ ನ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡು ಅದಕ್ಕೆ ಸ್ಪ್ರೆಡ್ ಮಾಡ್ತೀನಿ. ಎರಡು ಕಡೆ ಸ್ಪ್ರೆಡ್ ಮಾಡ್ಬೇಕು. ಈ ತರ ಎರಡು ಕಡೆ ಸ್ಪ್ರೆಡ್ ಮಾಡಿ ಇಟ್ಬಿಟ್ಟು ನಿಮಗೆ ಟೈಮ್ ಇದ್ರೆ ಒಂದ್ 2 ನಿಮಿಷ ಬಿಡಿ. ಆನಂತರ ತವಾ ಇಟ್ಟು ಅದ್ರ ಮೇಲೆ ನಾವು ಬೆಣ್ಣೆ ಹಾಕೊಂಡ್ರೆ ಚೆನ್ನಾಗ್ ಬರುತ್ತೆ. ನಮ್ ಬೆಣ್ಣೆ ಇರ್ಲಿಲ್ಲ, ಹಂಗಾಗಿ ತುಪ್ಪ ಹಾಕಿದೀನಿ. ಹಾಕ್ಬಿಟ್ಟು ಅದ್ರ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ಬೇಕು. ಎಲ್ಲ ಸುತ್ತ ಸ್ಪ್ರೆಡ್ ಮಾಡ್ಬಿಟ್ಟು ಅದನ್ನ ಒಂದ್ ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಒಂದು 2-3 ಮಿನಿಟ್ಸ್ ಅದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು. ಚೆನ್ನಾಗಿ ಫ್ರೈ ಆಗುತ್ತೆ. ಫ್ರೈ ಆದಾಗ ಅದ್ರಲ್ಲಿ ಇರುವಂತಹ ಖಾರ ಖಾರ ಹುಳಿ ಎಲ್ಲ ಬಿಟ್ಕೊಂಡಿರುತ್ತೆ. ಅದನ್ನ ತಿನ್ಲಿಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ. ಇದನ್ನ ನಾನು ಮಾಡ್ಬಿಟ್ಟು ಫಸ್ಟ್ ಟೈಮ್ ನಮ್ಮ ಅಪ್ಪನ್ಗೆ ಕೊಟ್ಟೆ. ಅವ್ರ ರಿಯಾಕ್ಷನ್ ಹೇಗಿದೆ ಬನ್ನಿ ಕೇಳೋಣ. ಅಪ್ಪ ಇದು ಹೆಂಗಿದೆ ಟೇಸ್ಟ್ ಹೇಳಪ್ಪ. ಕೈ ತೊಳ್ಕೊಬೇಕಾ? ಸ್ವಲ್ಪ ಬಿಸಿ ಐತಿ. ನಿಜ ಸೂಪರ್ ಆಗೈತೆ. ನಮ್ಮಮ್ಮ ಇಷ್ಟೊಂದ ಖಾರ ಹಾಕೋದು ಅಂತ ಹೇಳ್ಬಿಟ್ಟು ಅಲ್ಲಿ ನನಗೆ ಇರಿಸ್ದಂಗೆ 2-3 ಪೀಸ್ನ ಅವರೇ ತಿಂದಾಕ್ಬಿಟ್ರು. ನೋಡಿ ಹಿಂಗ್ ಮಾಡ್ತಾರೆ. ಖಾರ 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 ಅಂತ ಸುಮ್ನೆ ಡವ್ ಮಾಡ್ಕೊಂಡು 4 ಪೀಸ್ ತಿಂದಿದೆ ನಮ್ಮಮ್ಮ. ನೀವೇನ್ ಹೇಳ್ತೀರಾ? ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನನ್ ಮಗಳು ರಿಯಾಕ್ಷನ್ ನೋಡಿ ಹೇಗಿದೆ. ಒಂದ್ ನಿಮಿಷ ನೋಡಿ ಫ್ರೆಂಡ್ಸ್, ಇದು ನಮ್ಮಮ್ಮ ಮಾಡಿರೋ ಸಲಾಡ. ಸಕ್ಕತ್ತಾಗಿದೆ ಅಂತ ಖಾರ ಹಾಕೈತೆ ಅಷ್ಟೇ. ನಿಮಿಷ ನಾನು ದ್ರಾಕ್ಷಿ ತಿನ್ಕೊಂಡ್ ಬಂದ್ಬಿಡ್ತೀನಿ ಒಂದ. ತಡೀರಿ ಹಂಗೆ, ಸಕ್ಕತ್ತಾಗಿರ್ತೈತಿ. ಮಿಕ್ಸ್ ಮಾಡ್ಕೊಂಡ್ ತಿಂದ್ರೆ. ಬಾಯ್.